ಮಹದಾಯಿ ಕಳಸಾ ಬಂಡೂರಿ ಭೂ ಸ್ವಾಧೀನಕ್ಕೆ ಅಧಿಸೂಚನೆ. ಗೋವಾ ಸಿಎಂ ಖ್ಯಾತೆ ತೆಗೆದ ಮರುದಿನವೇ ಸರ್ಕಾರದ ದಿಟ್ಟ ಕ್ರಮ. ಬೆಳಗಾವಿಯ ಖಾನಾಪುರದಲ್ಲಿ ಭೂ ಸ್ವಾಧೀನಕ್ಕೆ ನೋಟಿಫಿಕೇಶನ್. ಉತ್ತರ ಕರ್ನಾಟಕದ ಜನತೆಯ ಬಹು ಬೇಡಿಕೆ ಇದಾಗಿತ್ತು. ಇದೀಗ ಸಿಹಿ ಸುದ್ದಿಯನ್ನ ಕೊಡ್ತಾ ಇದೆ ರಾಜ್ಯ ಸರ್ಕಾರ. ಕಳೆದ ತಿಂಗಳ 22ರಂದು ಗೋವಾ ಸಿಎಂ ಪ್ರಮೋದ್ ಸಾವಂತ್ ಕಿರಿಕ್ ಮಾಡಿದ್ರು. ಕೇಂದ್ರ ಈ ಯೋಜನೆಗೆ ಅನುಮತಿ ನೀಡಲ್ಲ ಅಂತ ಸಾವಂತ್ ಹೇಳಿದ್ರು. ಸಾವಂತ್ ಹೇಳಿಕೆಯ ಬೆನ್ನಲ್ಲೇ ಹೋರಾಟವನ್ನು ಕೈಗೊಳ್ಳಲಾಗಿತ್ತು. ಈ ಹೋರಾಟವನ್ನು ತೀವ್ರಗೊಳಿಸಿದ್ರು ರೈತರು. ಸಾವಂತ್ ಹೇಳಿಕೆ ಕೊಟ್ಟ ಮರುದಿನವೇ ರಾಜ್ಯ ಸರ್ಕಾರದ ಅಧಿಸೂಚನೆ. ಕಳಸಾ ಬಂಡೂರಿ ನಾಲಾ ತಿರುವು ಯೋಜನೆ ಭೂಸ್ವಾಧೀನಕ್ಕೆ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ. ಈ ಮುಖಾಂತರವಾಗಿ ಸರ್ಕಾರ ಸಿಹಿ ಸುದ್ದಿಯನ್ನ ಕೊಡ್ತಾ ಇರುವಂಥದ್ದು ಆ ಭಾಗದ ರೈತರಿಗೆ, ಆ ಭಾಗದ ಜನರಿಗೆ. ಬಹಳ ವರ್ಷಗಳ ಕನಸು, ಬಹಳ ವರ್ಷಗಳಿಂದ ಹೋರಾಟವನ್ನು ಕೂಡ ಮಾಡ್ಕೊಂಡು ಬರಲಾಗಿತ್ತು. ಇದೀಗ ಭೂ ಸ್ವಾಧೀನಕ್ಕೆ ಅಧಿಸೂಚನೆಯನ್ನು ನೀಡಲಾಗಿದೆ. ಗೋವಾ ಸಿಎಂ ಮೊದಲಿಗೆ ಖ್ಯಾತೆ ತೆಗಿತಾರೆ. ಆ ಖ್ಯಾತೆ ತೆಗೆದ ಮರುದಿನವೇ ನಾವೊಂದು ಉಗ್ರ ಹೋರಾಟವನ್ನು ಮಾಡಬೇಕಾಗತ್ತೆ, ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಸಹಾಯ ಮಾಡ್ತಾ ಇಲ್ಲ ರಾಜಕಾರಣಿಗಳು ಅನ್ನೋದೊಂದು ಅಸಮಾಧಾನವನ್ನು ವ್ಯಕ್ತಪಡಿಸಲಾಗಿತ್ತು. ಇದೀಗ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. DPR ಅಪ್ರೂವಲ್ ಅನ್ನ ನಾವು ಕೊಟ್ಟಿದ್ದೀವಿ. ನಾನು ಹಿಂದೆನೂ ಭಾಳ ಸರ್ತ ಇದನ್ನು ಹೇಳಿದ್ದೇವೆ. ಅಲ್ಲ, ಕ್ಲಿಯರೆನ್ಸ್ ಪೆಂಡಿಂಗ್ ಅಂತಂದರೆ ಮ್ಯಾಟರ್ ಈಸ್ ಇನ್ ದಿ ಕೋರ್ಟ್. ಅದನ್ನು ಅವರಿಗೆ ತಿಳಿಸಿದ್ದೇನೆ. ಇದನ್ನು ಬಾರಿ ನಾವು ಆಲ್ರೆಡಿ ಹೇಳಿದ್ದೇವೆ. ಮ್ಯಾಟರ್ ಈಸ್ ಇನ್ ದಿ ಕೋರ್ಟ್. ನಾವು ಕ್ವಶನ್ ಮಾಡಿವಿ, ಟ್ರಿಬ್ಯುನಲ್ ಆರ್ಡರ್ ಕ್ವಶನ್ ಮಾಡಿವಿ, ಮತ್ತು ಗೋವಾದ ಏನು ವೈಲ್ಡ್ ಲೈಫ್ ಬೋರ್ಡ್ ಅದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಕ್ವಶನ್ ಮಾಡಿದ್ವಿ. ನಾವು ಅದಕ್ಕೆ ಸೂಕ್ತವಾದ ಸಲಹೆ ಕೊಟ್ಟಿದ್ದೀವಿ ಅವರಿಗೆ. ನಥಿಂಗ್ ರಾಂಗ್ ಇನ್ ದಟ್. ಅವರು DPR ಅಪ್ರೂವಲ್ ಅನ್ನ ನಾವು ಕೊಟ್ಟಿದ್ದೀವಿ. ನಾನು ಹಿಂದೆನೂ ಭಾಳ ಸರ್ತ ಇದನ್ನು ಹೇಳಿದ್ದೇವೆ. ಅಲ್ಲ, ಕ್ಲಿಯರೆನ್ಸ್ ಪೆಂಡಿಂಗ್ ಅಂತಂದರೆ ಮ್ಯಾಟರ್ ಈಸ್ ಇನ್ ದಿ ಕೋರ್ಟ್. ಅದನ್ನು ಅವರಿಗೆ ತಿಳಿಸಿದ್ದೇನೆ. ಇದನ್ನು ಬಾರಿ ನಾವು ಆಲ್ರೆಡಿ ಹೇಳಿದ್ದೇವೆ. ಮ್ಯಾಟರ್ ಈಸ್ ಇನ್ ದಿ ಕೋರ್ಟ್. ನಾವು ಕ್ವಶನ್ ಮಾಡಿವಿ, ಟ್ರಿಬ್ಯುನಲ್ ಆರ್ಡರ್ ಕ್ವಶನ್ ಮಾಡಿವಿ, ಮತ್ತು ಗೋವಾದ ಏನು ವೈಲ್ಡ್ ಲೈಫ್ ಬೋರ್ಡ್ ಅದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಕ್ವಶನ್ ಮಾಡಿದ್ರು. ನಾವು ಅದಕ್ಕೆ ಸೂಕ್ತವಾದ ಸಲಹೆ ಕೊಟ್ಟಿದ್ದೀವಿ ಅವರಿಗೆ. ನಥಿಂಗ್ ರಾಂಗ್ ಇನ್ ದಟ್. ಅವರು DPR ಅಪ್ರೂವಲ್ ಅನ್ನ ನಾವು ಕೊಟ್ಟಿದ್ದೀವಿ. ನಾವು ಏನು ನಮ್ಮ ಮ್ಯಾನಿಫೆಸ್ಟೋ ಇರ್ಬೋದು, ನಮ್ಮ ಚುನಾವಣೆ ಘೋಷಣೆ ಇರ್ಬೋದು, ಭಾಷಣಗಳಿರ್ಬೋದು, ನಾವು ಹೇಳಿದ್ವಿ ನಮ್ಮ ಸರ್ಕಾರ ಅಧಿಕಾರ ಬಂದರೆ ನಾವು ಕೆಲಸ ಶುರು ಮಾಡ್ತೀವಿ ಅಂತ. ಆದರೆ ಭಾರತೀಯ ಜನತಾ ಪಾರ್ಟಿ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದು 11 ವರ್ಷ ಆಯಿತು. 2 ವರ್ಷ ಹಿಂದೆ ನಾವು ವಿರೋಧ ಪಕ್ಷದಲ್ಲಿರುವಾಗ ಇದೇ ಹುಬ್ಳಿಯಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ವಿ. ಆಗ ಇದೇ ನಮ್ಮ ಪ್ರಹ್ಲಾದ್ ಜೋಶಿಯವರು ಹೇಳಿಕೆ ಕೊಟ್ಟರು, ಎಲ್ಲ ರಾಜಕಾರಣ ಮಾಡ್ತಾ ಇದ್ದಾರೆ, 2 ತಿಂಗಳು ಕಾಯಿರಿ, ವಿಜಯೋತ್ಸವ ಕರಿತೀವಿ ಅಂತ ಹೇಳೋಂಥ ಮಾತನ್ನು ಹೇಳಿದರು. ಈಗ ನಾನು ಜಾಸ್ತಿ ರಾಜಕಾರಣ ಬೆಳೆಸೋಕೆ ಹೋಗಲ್ಲ. ಈಗ ನಮ್ಮ ಏನು ಕರ್ತವ್ಯಗಳಿದೆ, ರಾಜ್ಯ ಸರ್ಕಾರ ಏನು ಕೆಲಸಗಳಿದೆ ನಾವು ಮಾಡೋಕ್ಕೆ ಶುರು ಮಾಡಿದ್ದೀವಿ. ಅದು ಕೇಂದ್ರ ಸರ್ಕಾರ ಈಗ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ತಗೊಳ್ಳೋದು ನೋಡಿ. ಹೋರಾಟ ಪ್ರಾರಂಭ ಆದ ಮೇಲೆ ರಾಜ್ಯ ಸರ್ಕಾರದ ನೀರಾವರಿ ಮಂತ್ರಿ ಈ ಭಾಗದಲ್ಲಿ ಯಾವ ರೀತಿ ಕಾವೇರಿ ವಿಷಯದಲ್ಲಿ ದಿಟ್ಟತನ ತೋರಿಸ್ತೀನಿ, ಅದೇ ರೀತಿ ಮಹದಾಯಿ ವಿಚಾರದ ಬಹುವರ್ಷದ ಬೇಡಿಕೆಗಳನ್ನು ಈಡೇರಿಸ್ತೀನಿ ಅಂತ ಹೇಳಿದಂಥ DK ಶಿವಕುಮಾರ್ ಅವರು ಈಗಾಗಲೇ ಬಂಡೂರಿ ಭಾಗದಲ್ಲಿ ಜಮೀನ್ದಾರಿಗೆ ಇವತ್ತು ನೋಟಿಸ್ ಕೊಡ್ತಾ ಇದ್ದಾರೆ. ನೋಟಿಸ್ ಕೊಟ್ಟು ಕಾಮಗಾರಿ ಸ್ಟಾರ್ಟ್ ಮಾಡಬೇಕಂತ ಏನು ಬದ್ಧತೆ ರಾಜ್ಯ ಸರ್ಕಾರ ತೋರಿಸ್ತಾ ಇದೆ. ಇದೇ ಬದ್ಧತೆಯನ್ನು ಕೇಂದ್ರ ಸರ್ಕಾರ ಕೂಡ ತೋರಿಸ್ಬೇಕು. ಮೊನ್ನೆ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾ ಇದ್ರು, ರಾಜ್ಯ ಸರ್ಕಾರ ಕಾಮಗಾರಿ ಪ್ರಾರಂಭ ಮಾಡಬೇಕು, ಅದಾದ ಮೇಲೆ ನಾವು ಕಾಮಗಾರಿಗೆ ಪೂರಕವಾಗಿ ಇರ್ತೇವೆ ಅಂತೇಳಿ ರಾಜ್ಯ ಸರ್ಕಾರ ತನ್ನ ಬದ್ಧತೆಯನ್ನು ತೋರಿಸಿದೆ. ಕೇಂದ್ರ ಸರ್ಕಾರ ತನ್ನ ಬದ್ಧತೆಯನ್ನು ತೋರಿಸಬೇಕು. ವನ್ಯಜೀವಿ ಮಂಡಳಿಯ ಏನು ನಮಗೆ ಪರ್ಮಿಷನ್ ಬೇಕಾಗಿದೆ, ಮೊನ್ನೆ ಕಮಿಟಿಯನ್ನು ಮುಂದೋಗಿದೆ. ಪ್ರಹ್ಲಾದ್ ಜೋಶಿ ಅವರು, ನರೇಂದ್ರ ಮೋದಿಯವರು ಬದ್ಧತೆ ಆಧಾರದ ಮೇಲೆ ಉತ್ತರ ಕರ್ನಾಟಕದ 1.5 ಕೋಟಿ ಜನರಿಗೆ ಕುಡಿಯುವ ನೀರು, ಜಾನುವಾರು ಕುಡಿಯುವ ನೀರು ಯೋಜನೆಯಲ್ಲಿ ರಾಜಕಾರಣ ಮಾಡದೆ ಬದ್ಧತೆ ಆಧಾರದ ಮೇಲೆ ಈ ಭಾಗದ ಜನರ ಪರವಾಗಿ ಕೇಂದ್ರ ಸರ್ಕಾರ ಕಳಸಾ ಬಂಡೂರಿ ಮಹದಾಯಿ ವಿಚಾರದಾಗ ಇರಬೇಕಂತ ತಮ್ಮ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ಈ ಬಹುದಿನಗಳ ಬೇಡಿಕೆ, ಬಹು ವರ್ಷಗಳ ಬೇಡಿಕೆ, ಒಂದು ಅಸಮಾಧಾನ ಕೂಡ ಆಗಿತ್ತು. ಯಾರು ಮಾತಾಡ್ತಾ ಇಲ್ಲ, ಒಂದು ನಿರ್ಧಾರವನ್ನು ಖಡಕ್ಕಾಗಿ ತೆಗೆದುಕೊಳ್ತಾ ಇಲ್ಲ ಅಂತ ಫೈನಲಿ ಒಂದು ಸಿಹಿ ಸುದ್ದಿ ಸಿಗ್ತಾ ಆಗಿದೆ. ಏನು ಹೇಳ್ತಾರೆ ಈಗ ಹೋರಾಟಗಾರರು? ಮಹದಾಯಿ ಮತ್ತು ಕಳಸಾ ಬಂಡೂರಿ ಯೋಜನೆ ಅಂದ್ರೆ ಉತ್ತರ ಕರ್ನಾಟಕ ಭಾಗದ ಮಹತ್ವಾಕಾಂಕ್ಷಿ ಯೋಜನೆ. ಈ ಭಾಗದ ಜನರು ಇಲ್ಲಂದ್ರೆ ಕುಡಿಯುವ ನೀರಿಗಾಗಿ 4 ದಶಕಗಳಿಂದ ಹೋರಾಟ ಮಾಡುತ್ತವೆ. ಅಂದ್ರೆ ಈ ಒಂದು ಹೋರಾಟ ತೀವ್ರ ಸ್ವರೂಪ ಪಡೆದುಕೊಂಡು ಈಗಾಗಲೇ 10 ವರ್ಷ ಗತಿಸಿದೆ. ಇಲ್ಲಿನ ರೈತರಿಗೆ ಸಿಕ್ಕಿದ್ದ
ಇದ್ದು ಲಾಟಿ ನೇಟು ಬೂಟ್ ನೇಟು ಬಿಟ್ರೆ ಇಲ್ಲಿ ಅಂದ್ರೆ ಸೆರೆವಾಸ. ಇದರ ನಡುವೆ ರೈತರು ಇಲ್ಲಿದ್ರೆ ಸಾಕಷ್ಟು ಹೋರಾಟವನ್ನ ಮಾಡಿದ್ದು ಇಲ್ಲಿ ಅಂತಾರೆ ನಮ್ಮ ಕಣ್ಣು ಮುಂದಿದೆ. ಸುಮಾರು 75 ಬಂದ್ಗಳು ಕುಡಿಯುವ ನೀರಿಗಾಗಿ ದೇಶದಲ್ಲಿ ಆಗಿದ್ದು ಅಂದ್ರೆ ಅದು ಉತ್ತರ ಕರ್ನಾಟಕದ ಮಹದಾಯಿ ಮತ್ತು ಕಳಸಾ ಬಂಡೂರಿಗಾಗಿ. ಈ ಒಂದು ಯೋಜನೆ ಸಂಬಂಧಪಟ್ಟಂಗೆ ಈಗಾಗಲೇ ನ್ಯಾಯಾಧೀಕರಣದ ತೀರ್ಪು ಹೊರಬಿದ್ದಿದೆ. ತೀರ್ಪಿನ ಬೆನ್ನಲ್ಲೇ ಇಲ್ಲಿ ಅಂತಂದ್ರೆ ಕಳೆದ ತಿಂಗಳು ಅಂದ್ರೆ ಜುಲೈ ತಿಂಗಳು 22ರಂದು ಗೋವಾ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಅವರು ಈ ಮಹದಾಯಿ ವಿಷಯವಾಗಿ ಮತ್ತೆ ಇಲ್ಲಿ ಅಂದ್ರೆ ಖ್ಯಾತಿಯನ್ನ ತೆಗೆದಿದ್ರು. ಆ ಖ್ಯಾತಿಯ ಬೆನ್ನಲ್ಲೇ ಇಲ್ಲಿ ಅಂತಂದ್ರೆ ರಾಜ್ಯ ಸರ್ಕಾರ ಇಲ್ಲಿ ಅಂತಂದ್ರೆ ಅದರಲ್ಲಿ ನೀರಾವರಿ ಸಚಿವರು ಮತ್ತು ಡಿಸಿಎಂ ಆದಂತಹ DK ಶಿವಕುಮಾರ್ ಇಲ್ಲಂದ್ರೆ ಒಂದು ಖಡಕ್ ಸಂದೇಶವನ್ನ ಅವರಿಗೆ ರವಾನೆ ಮಾಡಿದ್ರು ಮತ್ತು ಅನ್ನದಾತರು ಮತ್ತೆ ಇಲ್ಲಿದ್ರೆ ಬೀದಿಗಿಳಿದು ಹೋರಾಟ ಮಾಡಲು ಮುಂದಾಗಿದ್ರು. ಇದರ ನಡುವೆ ಇಲ್ಲಿ ಅಂತಂದ್ರೆ ಕೇಂದ್ರ ಸರ್ಕಾರದಿಂದ ಈಗ ಅನುಮತಿ ಸಿಗಬೇಕಾಗಿದ್ದು ವನ್ಯಜೀವಿ ಮಂಡಳಿ ಅನುಮತಿ ಸಿಕ್ಕರೆ ಇಲ್ಲಿ ಕಾಮಗಾರಿ ನಡೆಯುತ್ತೆ. ಟೆಂಡರ್ ಪ್ರಕ್ರಿಯೆ ನಡೆದ ನಂತರ ಇಲ್ಲಿ ಕಾಮಗಾರಿಗೆ ಚಾಲನೆ ಸಿಗುತ್ತೆ. ಅಲ್ಲಿ ಕೇಂದ್ರ ಸರ್ಕಾರ ಇನ್ನೂ ಸಹ ಇಲ್ಲಿದ್ರೆ ವನ್ಯಜೀವಿ ಮಂಡಳಿಯಿಂದ ಅನುಮತಿ ಕೊಡ್ತಾ ಇಲ್ಲ. ಅದೇ ಒಂದು ಕಾರಣಕ್ಕೆ ಈಗ ಅಲ್ಲಿದ್ರೆ ನಾವು ಸಿದ್ಧರಿದ್ದೇವೆ, ನಾವು ಇಲ್ಲಿ ಮಹದಾಯಿಗಾಗಿ ಎಲ್ಲಾ ರೀತಿಯಾದಂತಹ ಒಂದು ರೆಡಿ ಇದ್ದೇವೆ ಅನ್ನೋ ಒಂದು ಸಂದೇಶವನ್ನು ಮತ್ತು ರೈತರಿಗೆ ಒಂದು ಸಿಹಿ ಸುದ್ದಿ ಕೊಡುವಂತಹ ಕೆಲಸವನ್ನ ಇವತ್ತು ರಾಜ್ಯ ಸರ್ಕಾರ ಮಾಡಿದೆ. ಅದು ಯಾವ ಮಟ್ಟಿಗೆ ಅಂತಂದ್ರೆ ಈ ಏನು ಕಳಸಾ ಬಂಡೂರಿ ನಾಲಾ ತಿರುವು ಯೋಜನೆಗಾಗಿ ಇಲ್ಲಿ ಭೂ ಸ್ವಾಧೀನ ಸಂಪತ್ತಿಗೆ ಒಂದು ಅಧಿಸೂಚನೆಯನ್ನ ಈಗಾಗಲೇ ಅಂತಂದ್ರೆ ರಾಜ್ಯ ಸರ್ಕಾರ ಹೊರಡಿಸಿದೆ. ಅದರಲ್ಲಿ ಪ್ರಮುಖವಾಗಿ ನೋಡಿದಾಗ ಅಂತಂದ್ರೆ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಕೆಲವೊಂದಿಷ್ಟು ಕಡೆ ಅಂದ್ರೆ ಬರುವಂತಹ ಗ್ರಾಮಗಳೇನು ಬರ್ತವೆ ಆ ಗ್ರಾಮಗಳಲ್ಲಿ ಮತ್ತು ಖಾನಾಪುರ ತಾಲೂಕಿನ ಅಸೋಗ, ಕರಂಬಳಿ, ಶಡಬಾಳಿ ಮತ್ತು ರೋಮೆವಾಡಿ ಅಂತೇಳಿ ಒಟ್ಟು ಇಲ್ಲಿ ಅಂತಂದ್ರೆ 9 ಎಕರೆ ಜಮೀನನ್ನ ಇಲ್ಲಿ ಅಂತಾರೆ ರೈತರಿಂದ ಭೂ ಸ್ವಾಧೀನ ಪಡಿಸಿಕೊಳ್ಬೇಕಾಗುತ್ತೆ. ಆ ಜಮೀನಿಗೆ ಸಂಬಂಧಪಟ್ಟಂಗೆ ಈಗಾಗಲೇ ಅಂದ್ರೆ ರಾಜ್ಯ ಸರ್ಕಾರ ನಾವು ರೆಡಿ ಇದ್ದೇವೆ ಅಂತೇಳಿ ಭೂ ಸ್ವಾಧೀನ ಸಂಬಂಧಪಟ್ಟಂಗೆ ಒಂದು ಅಧಿಸೂಚನೆಯನ್ನ ಆಯಾ ಜಿಲ್ಲಾಧಿಕಾರಿಗಳಿಗೆ ಅಂದ್ರೆ ಧಾರವಾಡ ಜಿಲ್ಲಾಧಿಕಾರಿ ಇರಬಹುದು ಮತ್ತು ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಒಂದು ಅಧಿಸೂಚನೆ ಹೊರಡಿಸುವ ಮುಖಾಂತರ ದಿಟ್ಟ ಹೆಜ್ಜೆಯನ್ನ ಇವತ್ತು ರಾಜ್ಯ ಸರ್ಕಾರ ಇಟ್ಟಿದೆ. ರಾಜ್ಯ ಸರ್ಕಾರ ಕ್ರಮಕ್ಕೆ ಈಗಾಗಲೇ ಅಂದ್ರೆ ಏನು ದಿಟ್ಟ ಹೆಜ್ಜೆಗೆ ಉತ್ತರ ಕರ್ನಾಟಕದ ರೈತರು ಸಂತಸವನ್ನ ವ್ಯಕ್ತಪಡಿಸಿದ್ರೆ ಸಂತಸ ಜೊತೆಗೆ ಇಲ್ಲಿ ಅಂದರೆ ಕೇಂದ್ರ ಸರ್ಕಾರ ಇನ್ನಾದ್ರೂ ಮುಂದಾಗಬೇಕು, ವನ್ಯಜೀವಿ ಮಂಡಳಿದ ಅನುಮತಿ ಕೊಡಿಸಿ ಉತ್ತರ ಕರ್ನಾಟಕದ ಮಹತ್ವಾಕಾಂಕ್ಷಿ ಏನು ನೀರಿನ ಯೋಜನೆ ಇದೆ ಮಹದಾಯಿ ಮತ್ತು ಕಳಸಾ ಬಂಡೂರಿ ಯೋಜನೆಗೆ ತಾರ್ಕಿಕ ಅಂತ್ಯ ಆಡಬೇಕು ಅಂತೇಳಿ ಅನ್ನದಾತರು ಆಗ್ರಹಿಸಿದ್ದಾರೆ. ನೀತಿ. ಓಕೆ, ಥ್ಯಾಂಕ್ ಯು ಎಲ್ಲ ತಮ್ಮ ಡೀಟೇಲ್ಸ್ಗಾಗಿ.